ರಾಮನಗರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡ್ತೇನೆ. ಕುಮಾರಣ್ಣವರು ಹಾಸನದಲ್ಲಿ ಒಂದು ಕಡೆ ಮಾತನಾಡ್ತಾ ಇರ್ತಾರೆ. ಇನ್ನೊಂದು 2-3 ದಿವಸದಲ್ಲಿ ನಾನು ನನ್ನ ಹೃದಯ ಶಸ್ತ್ರಚಿಕಿತ್ಸೆ ಇದೆ, ನಾನು ಅದಕ್ಕೆ ಆಸ್ಪತ್ರೆಗೆ ಹೋಗಬೇಕಾಗಿದೆ. ಈ ರಾಮನಗರದ MLA ಮಾತಾಡ್ತಾರೆ, ಗಂಡಸ್ತರ ಇಲ್ವಾ ಅಂತ ಕೇಳ್ತಾರೆ. ಗಂಡಸ್ತರ ಇಲ್ವಾ, ತಾಕತ್ತಿಲ್ವಾ, ದಮ್ಮಿಲ್ವಾ ಅಂತ ಕೇಳ್ತಾರೆ. ಹೌದಪ್ಪ, ನಿನಗೆ ತಾಕತ್ತು ಇದೆ, ನಿನಗೆ ದಮ್ಮು ಇದೆ. ಆ ದಮ್ಮು ತಾಕತ್ತು ಈ ಸಾರಿ ಓಟ್ ತಗೊಂಡು ತೋರ್ಸಪ್ಪ ಅಂತ ನೀವೇ. ಆವತ್ತು 5,000 ಸಾವಿರ ಕೊಡ್ತೀವಿ ಮನೆಗೆ ಅಂತ ಕಾರ್ಡ್ ಕೊಟ್ರಲ್ಲ. ಒಂದು ಮುಕ್ತ ಯುವಕ, ಕಪಟ, ಸುಳ್ಳು, ಮೋಸ ಏನು ಅಳಿದೆ ಅಂತಕ್ಕಂಥ ಒಬ್ಬ ಮುಕ್ತ ಯುವಕನ ರಾಜಕೀಯದ ಚೆಲ್ಲಾಟಾಡಿ 5,000 ಕಾರ್ಡ್ ಕೊಟ್ಟು ಸೋಲಿಸಿದ್ದೀರಾ. ರಾಮನಗರದ ಜನತೆನ ದೇವರು ಸಹ ಕ್ಷಮಿಸಲ್ಲ, ಇದು ಗೊತ್ತಿರಲಿ. ದೇವರು ಕ್ಷಮಿಸಲ್ಲ ಅಂತ ಒಬ್ಬ ಮುಕ್ತ ಯುವಕನ ನೀವೆಲ್ಲ ಸೋಲಿಸಿದ್ರಲ್ಲ, ದೇವರು ಕ್ಷಮಿಸ್ತಾನ? ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಇರೋದು ಬಂದೇ ಇವಾಗ. ಆ ಋಣ ಮತ್ತೆ ವಾಪಸ್ ಕೊಡ್ಬೇಕಾದ್ರೆ ಡಾಕ್ಟರ್ ಮಂಜುನಾಥ್ ಕೊಟ್ಟರು. ಆವತ್ತು ಮಾಡಿರೋ ತಪ್ಪಿಗೆ ಆ ಋಣ ತೀರ್ಸಕ್ಕೆ ಇವತ್ತು ಡಾಕ್ಟರ್ ಮಂಜುನಾಥ್ ಬೋರ್ಡ್ ಕೊಟ್ಬಿಡಿ. ಕೊಡ್ತೀರಾ? ಕೊಡ್ತೀರಾ? ಇಲ್ಲ, ಆ ಕೆಲಸ ಮಾಡಿ. ಡಾಕ್ಟರ್ ಮಂಜುನಾಥ್ ಅವರು ಬಹುಶಃ 75 ಲಕ್ಷ ಆಪರೇಷನ್ ಮಾಡಿದ್ದಾರೆ. 75 ಲಕ್ಷ ಆದ್ಮೇಲೆ ಒಂದು 2 ಹೃದಯಗಳ ಬಡಿತ ಜಾಸ್ತಿ ಆಗಿದೆ. ಇಬ್ಬರದು ಬಡಿತ ಜಾಸ್ತಿ ಆಗಿದೆ. ಏನು ಕೊಟ್ಟ ಬಡಿತ ಜಾಸ್ತಿ ಆಗಿರೋದು ಈ ಡಾಕ್ಟರ್ ಎಲ್ಲಪ್ಪ ಬಂದು ನಮ್ಗೆ ಆವರಿಸ್ಕೊಂಡವ್ರೆ. ಹೆಂಗೋ ನಾವ್ ಹೆಂಗೆ ಕುಕ್ಕರು, ಸೀರೆ, ಕಾರ್ಡ್ ಕೊಟ್ಟು ಆಮರ್ಸ್ಕೊಂಡು ಗೆದ್ಬಿಡ್ತಾ ಇದ್ವಿ. ಈ ಡಾಕ್ಟರ್ ಬಡಿಯಲ್ಲ, ಬೈಯಲ್ಲ, ಶಟಸ್ಕೋಪ್ ಇಟ್ಕೊಂಡೇ ಗೆದ್ಬಿಡ್ತಾವ್ರಲ್ಲಪ್ಪ ಅಂತ ಭಯ ಬಂದಿದೆ. ಆ ಡಾಕ್ಟರ್ ಒಂದ್ಸಾರಿ ಮುಖ ನೋಡ್ರಿ, ಅವ್ರೊಂದ್ಸರಿ ಸರಿಯಾಗಿ ನೋಡ್ರಿ. ಅವ್ರು ಯಾರೋ 4 ಜನ ಹಿಡ್ಕೊಂಬಂದವ್ರೆ. ಏನಕ್ಕೆ? ಮಂಜುನಾಥ್ ಸಿಎನ್ ಅಂತ. ಅಲ್ರಿ, ಬಹಳ ಜನ ಇರ್ತಾರೆ ಮಂಜುನಾಥರು, ಆದ್ರೆ ಧರ್ಮಸ್ಥಳದ ಮಂಜುನಾಥ ಅಲ್ವೇನ್ರಿ ನಾವು ನಂಬೋದು. ಧರ್ಮಸ್ಥಳ ಮಂಜುನಾಥ ಹೆಂಗೋ ಹಂಗೇರಿ ಈ ಮಂಜುನಾಥ ಪಕ್ಕದಲ್ಲಿ ಯಾವ ಮಂಜುನಾಥ ಇಟ್ಟೇನೋ ಅದ್ರ ಶ್ರೇಷ್ಠತೆ ಬರುತ್ತೆ. ಎಲ್ಲರೂ ಸಿಎನ್ಗಳಾಗ್ಬಿಡಲ್ಲ, ಎಲ್ಲರೂ ಮಂಜುನಾಥ್ಗಳಾಗ್ಬಿಡಲ್ಲ. ಬರ್ತಾರೆ, ಆ ಮಂಜುನಾಥ್ ಅವ್ರು ನೋಡಿದ ತಕ್ಷಣ ಅವ್ರ ಮುಖ ಕಾಣುತ್ತೆ, ಕ್ರಮ ಸಂಖ್ಯೆ ಕಾಣುತ್ತೆ. ಪ್ರಪಂಚಾದ್ಯಂತ ಗೊತ್ತು ನರೇಂದ್ರ ಮೋದಿ ಅವರ ಚಿಹ್ನೆ ಯಾವುದು ಅಂದ್ರೆ ಅದು ಕಮಲ ಅಂತ. ನೋಡಿ, ಬಹುಶಃ 92 ವಯಸ್ಸಿನಲ್ಲಿ ದೇವೇಗೌಡರು ಮಾತು ಕೇಳಿದ್ರೆ ನನಗೆ ಮೈಯಲ್ಲಿ ಕೂದಲೆಲ್ಲ ಎತ್ತಿಟ್ಕೊಂಡ್ಬಿಡ್ತಾರೆ. ಸಿದ್ದರಾಮಯ್ಯ ಜನತಾದಳ ಎಲ್ಲಿದೆ ಅಂತ ನಿಮಗೆ ತೋರಿಸ್ತೀನಿ ಅಂತ ಅಂತಾರೆ ಅಂದ್ರೆ ಅವರಲ್ಲಿ ಎಷ್ಟು ಛಲ ಇರಬೇಕು. ಅವ್ರಿಗೆ ಆ ಛಲ ಎಲ್ಲಿಂದ ಬಂತು? ಆ ಛಲ ಹುಟ್ಟಿದ್ದು ಎಲ್ಲಿಂದ? ಅವ್ರಿಗೆ ಈ ವಯಸ್ಸಲ್ಲ ಹುಮ್ಮಸ್ ಎಲ್ಲಿಂದ ಬಂತು? ಅದಕ್ಕೆ ಕಾರಣ ಈ ಮಣ್ಣು, ಈ ರಾಮನಗರ ಜಿಲ್ಲೆಯ ಮಣ್ಣು. ಈ ಮಣ್ಣಿನ ಗುಣ ಅಂತದ್ದು. ನೀವೆಲ್ಲರೂ ನಿಮ್ಗೊಂದು ಮಾತು ಹೇಳ್ತೀನಿ, ಬಹುಶಃ ಮಂಜುನಾಥಿಗೆ ಓಟ್ ಹಾಕಿದ್ರೆ ದೇವತೆಗಳು ಒಳ್ಳೆ ಕೆಲಸ ಮಾಡಿಯ ನಿನ್ ಪುಣ್ಯ ಬಂದಂತೆ ನಿನಗೆ ತಥಾಸ್ತು ಅಂತ ಹೇಳ್ತಾರೆ ಎಲ್ಲರಿಗೂ. ಏನಾದ್ರೂ ಮಂಜುನಾಥ್ ಓಟ್ ಹಾಕ್ತಾ ಇರ್ರಿ. ನಿಜವಾಗ್ಲೂ ಹೇಳ್ತಿದ್ರೆ ಯಮ ನರಕ ಕಳಿಸ್ಬಿಡ್ತಾನೆ. ಎಲ್ಲಿ ಕಳಿಸ್ತಾನೆ? ನಿಜವಾಗ್ಲೂ ನರಕ ಕಳಿಸ್ಬಿಡ್ತಾರೆ.
75 ಲಕ್ಷ ಜೀವ ಉಳಿಸಿರುವಂತ ವ್ಯಕ್ತಿ. ಅಂತ ವ್ಯಕ್ತಿಗೆ ನಾವು ಏನ್ರಿ ಕೊಡ್ತೀವಿ? ಏನ್ ಕೊಡ್ತಾ ಇದೀವಿ? ಒಂದು ಹೋಟೆಲ್ವೇನ್ರಿ? ಒಂದು ಕಪ್ಪು ಚುಕ್ಕೆ ಇರತಕ್ಕಂಥ ಏಕೈಕ ವ್ಯಕ್ತಿ 543 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರನ್ನ ಇದ್ರೆ ಅದು ಮೊದಲನೇ ವ್ಯಕ್ತಿ ಮಂಜುನಾಥ್. ಇವತ್ತು ನಾನು ಚುನಾವಣೆಗೆ ನಿಂತ್ಕೊಂಡ್ರೆ ನನ್ನ ಮೇಲೆ 100 ಆರೋಪ ಮಾಡ್ಬೋದು. ಆದ್ರೆ ಮಂಜುನಾಥ್ ಮೇಲೆ ಒಂದು ಆರೋಪ ಮಾಡ್ರಿ ನೀವು ನೋಡೋಣ. ಒಬ್ಬ ಕೌನ್ಸಿಲರ್ ಆಗ್ಬಿಡ್ತಾರೆ ಬೆಂಗಳೂರಲ್ಲಿ. ಕೌನ್ಸಿಲರ್ ಆದ್ರೆ ಅವನ ಹೆಂಡತಿಗೆ ಒಂದು 10 ಕೆಜಿ ಒಡವೆ ತತ್ತಾನೆ, ಒಂದು 50 ಸೈನ್ ತಗೊಂಡ್ಬಿಡ್ತಾನೆ. ದೇವೇಗೌಡರು ಅಳಿಯಾರಿ 35 ವರ್ಷ ಸರ್ಕಾರಿ ಸಂಬಳ ಇಸ್ಕೊಂಡು ಜೀವನ ಮಾಡಿದಂತ ಏಕೈಕ ವ್ಯಕ್ತಿ. ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಅವರು. ಒಂದು ದಿನ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಒಂದು ದಿನ ದೇವೇಗೌಡರ ಹೆಸರು ಹೇಳಿಲ್ಲ. ಯಾರೇ ಒಬ್ಬರು ಹೆಸರು ಹೇಳಿದ್ದೇನೆ ಚಿಕಿತ್ಸೆ ಮೊದಲು ಅಂತ ಒಂದೇ ಉಸಿರಿಟ್ಕೊಂಡು ಒಂದೇ ಜೀವನ ಉಳಿಸಿರಂತ ಏಕೈಕ ವ್ಯಕ್ತಿ ರೀ ಸರ್. ನನಗೆ ಆಯುಷ್ ಎಷ್ಟಿದೆ ನನಗೆ ಗೊತ್ತಿಲ್ಲ ಸರ್, ಅದು ದೇವರ ನಿರ್ಣಯ. ದೇವರೇನಾದ್ರು ಈ ವೇದಿಕೆಗೆ ಪ್ರತ್ಯಕ್ಷ ಆಗಿ ನಿನಗೇನು ಬೇಕು ಅಂತ ಕೇಳಿದ್ರೆ, ಒಂದು ವೇಳೆ ನನ್ನ ಆಯುಷ್ ಏನಾದ್ರು ಉಳಿದಿದ್ರೆ ಅದನ್ನು ಡಾಕ್ಟರ್ ಮಂಜುನಾಥ್ ಕೊಡಿ ಅಂತ ಕೇಳ್ತೀನಿ ಸರ್. ಡಾಕ್ಟರ್ ಮಂಜುನಾಥ್ ಅವರು ನನ್ನ ಆಯುಷ್ ಕೊಟ್ಟು ನನಗೇನು ಪ್ರಯೋಜನ? ಅದೇ ಮೋರಿನಲ್ಲಿ ಮಣ್ಣೆ ಹಾಕು, ಅದೇ ತಾರ ಹಾಕು, ಅದೇ ನೀರು ಕೊಡು, ಅದೇ ಲೈಟ್ ಕೊಡು, ಇದೇ ಕೆಲಸ ಮಾಡಬೇಕು. ಇನ್ನು ಜೀವ ಉಳಿಸೋಕಂತೂ ಬರಲ್ಲ. ಜೀವ ಉಳಿಸುವಂತ ವ್ಯಕ್ತಿಗೆ ನಮ್ಮ ಜೀವ ಕೊಟ್ಬಿಡ. ನೀವೆಲ್ಲರೂ ಅಂತ ವ್ಯಕ್ತಿಗೆ ಜೀವ ಕೊಡಿ. ಇವತ್ತು ಇಲ್ಲಿ ಬಂದಿದ್ದಾರೆ, ಕುಕ್ಕರ್ ಇಟ್ಕೊಂಡ್ ಬಂದವ್ರೆ, ಎಲ್ಲ ಕಡೆ ಒಂದು ಮಾತು ಹೇಳ್ತಾ ಇದ್ದಾರೆ, ನಾನು ಕೆಲಸ ಮಾಡಿದ್ದೀನಿ. ಆಯ್ತು, ಕೆಲಸ ಮಾಡಿ ಕೂಲಿ ಕೊಡಿ ಅಂತಾರೆ. ಕೂಲಿ ಕೇಳೋರು ಬರೀ ಕೈಲಿಂದಾನೆ ಬರ್ಬೇಕು, ಕುಕ್ಕರ್ ಇಟ್ಕೊಂಡ್ಬಿಡ್ತಾರ. ಕೂಲಿ ಕೇಳೋರು ಹೆಂಗ್ ಬರ್ಬೇಕು? 2 ಕೈ ಹಿಡ್ಕೋಬೇಕು, ಕೂಲಿ ಕೊಡಿ ಅನ್ಬೇಕು. ಒಂದ್ ಕೈಯಲ್ಲಿ ಸೀರೆ, ಒಂದ್ ಕೈಯಲ್ಲಿ ಕುಕ್ಕರ್. ಇದು ಕೂಲಿ ಕೇಳೋ ಲಕ್ಷಣನ? ಇದು ಕೂಲಿ ಈಗ ಕೇಳೋದು ಒಂದು ಪಟ್ಟಿ ಬಿಡುಗಡೆ ಮಾಡಲಿ, ನಾನು ಇಂತಿಂತ ಸೇವೆ ಮಾಡಿದ್ದೀನಿ, ನಾನು ಇಂತಿಂತ ಕೇಂದ್ರ ಸರ್ಕಾರ ಅನುದಾನ ತಂದಿದ್ದೀನಿ, 10 ವರ್ಷದಲ್ಲಿ ನನ್ನ ಕೊಡುಗೆ ಇದು, ಏನಾದ್ರೂ ಒಂದು ಕೊಡಿ. ನಾನು ಸ್ಮಶಾನಕ್ಕೆ ಹೋಗಿದ್ದೆ, ಕೋವಿಡ್ ಬಂದಾಗ ಸ್ಮಶಾನದಲ್ಲಿ ಹೆಣ ಸುಡೋಕೆ ಹೋಗಿದ್ದೆ. ಅಪ್ಪ ಮಾಸ್ಕ್ ತೆಗೆದ್ಬಿಟ್ಟು ಮುಖ ತೋರಿಸಿದ್ರೆ ನಾನು ಒಪ್ಕೊಂಡ್ಬಿಡ್ತೀನಿ. ಯಾರೋ ಮುಖವಾಡ ಹಾಕೊಂಡು ಮಕ್ಕಳೆಲ್ಲ ಮುಚ್ಕೊಂಡು ಆ ಕೋವಿಡ್ ಡ್ರೆಸ್ ಹಾಕೊಂಡು, ನಮ್ ಸುಧಾಕರ್ ಗೊತ್ತು, ಆ ಕೋವಿಡ್ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ಕರೆಸ್ಬೇಕು, ನಾಳೆ ಕರೆಸ್ತೀನಿ. ಮುಖನೇ ತೆಗಿಯಕ್ಕಾಗಲ್ಲ, ಹೋಗೋದು ಅಲ್ಲಿ ತಗೊಂಡು ಹೋಗೋದು, ಅಲ್ಲಿ ಇಡೋದು ಬರೋದು. ಆದ್ರೆ ನಾನೇ ಅಂತ ಹೇಳ್ತಾರೆ. ಈಗ ನಾವ್ ಹೆಂಗಪ್ಪ ಒಪ್ಕೊಳ್ಳೋದು? ಯಾರು ಮುಖ ನೋಡಿದೀರ ನೀವು? ಯಾರು ನೋಡಿದ್ರೆ ಹೇಳ್ರಿ. ಕೋವಿಡ್ ಅಲ್ಲಿ ನಾನು ದಾನ ಮಾಡ್ಬಿಟ್ಟಿದ್ದೀನಿ ಅಂತಾರೆ. ರಾಜರಾಜೇಶ್ವರಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 5 ಲಕ್ಷ ಜನ ಇದ್ದಾರೆ. ಯಾರಿಗ ನಾವು ಒಂದು ಊಟ ಕೊಟ್ಟಿದ್ರೆ ನನಗೆ ಹೇಳಪ್ಪ. ಒಂದು ಅಗಳು ಕೊಟ್ಟಿಲ್ಲ, 1 ಕೆಜಿ ಅಕ್ಕಿ ಕೊಟ್ಟಿಲ್ಲ ರೀ, ನನಗೆ ಹೇಳಿ. ಎಲ್ಲಾದ್ರೂ ಕೊಟ್ಟಿರೋ ದಾಖಲೆ ಕೊಟ್ಟು. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇ ಅಲೆ ಮತ್ತೆ 2ನೇ ಅಲೆನಲ್ಲಿ ಏನಾದ್ರೂ ಆ ಜನಗಳ ಜೊತೆ ನಿಂತಿದ್ದು ಏಕೈಕ ವ್ಯಕ್ತಿ ಮುನಿರತ್ನ. ನಿಮ್ಮೆಲ್ರಿಗೂ ಒಂದು ಮಾತು ಹೇಳ್ತೀನಿ, ಕೈ ಮುಗಿದು ಕೇಳ್ಕೊಳ್ತೀನಿ. ಈ ಲೋಕಸಭಾ ಕ್ಷೇತ್ರ ಗೆದ್ದಾಗಿದೆ, ಚುನಾವಣೆ ಬಾಕಿ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಡೀ ಕರ್ನಾಟಕದ 28 ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಂತ ಕಾಂಗ್ರೆಸ್ ಪಕ್ಷದ ಏಕೈಕ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ಈ ಬಾರಿ ಮೊದಲನೇ ಫಲಿತಾಂಶ ಇದೇ ಕ್ಷೇತ್ರ ಡಾಕ್ಟರ್ ಮಂಜುನಾಥ್ ಗೆದ್ರು ಅಂತ. ದಯವಿಟ್ಟು ಈ ದೇಶಕ್ಕೆ ಮಂಜುನಾಥ್ ಅವ್ರ ಸೇವೆ ಅಗತ್ಯ ಇದೆ. ಮಂಜುನಾಥ್ ಅವ್ರನ್ನ ನಾವು 7 ಕೋಟಿ ಜನರಿಗೋಸ್ಕರ ಕರ್ಕೊಂಡ್ ಬರ್ಬೇಕಾಗಿರ್ಲಿಲ್ಲ.
ಅಮಿತ್ ಶಾ ಅವರೇನು ದಡ್ರಲ್ಲ, ಮೋದಿ ಅವರೇನು ಹೇಳಿದ್ನ ಕೇಳೋರಲ್ಲ. ಮೋದಿ ಅವರ ಮೆದುಳು, ಅಮಿತ್ ಶಾ ಅವರ ಮೆದುಳು ಸ್ಯಾಟಲೈಟ್ ಆದ್ರೂ ಒಂದ್ ನಿಮಿಷ ನಿಂತೋಗೋದೇನೋ, ಅವರಿಬ್ಬರು ಮೆದುಳು ನಿಂತೋಗ್ತಾ ಇಲ್ಲ. ಬೂತ್ ಕನ್ನಡಿಯಾಗಿ ಹುಡುಕಿದ್ರು. ಬೆಂಗಳೂರು ಗ್ರಾಮಾಂತರಕ್ಕೆ ಯಾರು ಕರೆಕ್ಟ್ ಆಗಿದ್ದಾರೆ ಅಂದ್ರೆ ಆ ಬೂತ್ ಕನ್ನಡಿ ಸ್ಯಾಟಲೈಟ್ ಅಲ್ಲಿ ಹುಡುಕಿರುವಂತ ಏಕೈಕ ವ್ಯಕ್ತಿ ಡಾಕ್ಟರ್ ಮಂಜುನಾಥ್. ಇದನ್ನ ನಾವು ಹುಡುಕಿರೋದಲ್ಲ, ಡಾಕ್ಟರ್ ಮಂಜುನಾಥ್ ಅವರು ಹುಡುಕಿದ್ದು ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು. ಯಾರು ಹುಡುಕಿದ್ರು? ಜಯದೇವ ಆಸ್ಪತ್ರೆಯಲ್ಲಿ ನೀವು ಕೊಟ್ಟಿರೋ ಕೊಡುಗೆ, ನಿಮ್ಮ ಸೇವೆ 140 ಕೋಟಿ ಭಾರತೀಯರಿಗೆ ಬೇಕು, ನೀವು ಬನ್ನಿ ಅಂತ ಅವ್ರು ಕರೆದಿರೋದು. ಯಾರು ಕರೆದಿರೋದು? 140 ಕೋಟಿ ಜನರಿಗೆ ಸೇವೆಗೋಸ್ಕರ ಮಂಜುನಾಥ್ ಅವರು ಕರೆದಿರೋದು. ಅವರ ಸೇವೆ ಈ ಭಾರತ ದೇಶಕ್ಕೆ ಬೇಕಾಗಿದೆ, ಇಲ್ಲಿನ ಹೃದಯಗಳಿಗೆ ಬೇಕಾಗಿದೆ. ನಿಮ್ಮೆಲ್ರಿಗೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ರಾಮನಗರದಲ್ಲಿ ಕಾಂಗ್ರೆಸ್ ಠೇವಣಿ ಕಲಿತೀರಂತ ನಾನು ನಂಬಿದ್ದೀನಿ. ನಿಖಿಲ್ ಅವರು ಅನ್ಯಾಯ ಮಾಡಿರೋದು, ನಿಖಿಲ್ ಅವರು ಮಾಡಿದಂತ ತಪ್ಪಿಗೆ ಆ ಪ್ರಾಯಶ್ಚಿತಕ್ಕಾದ್ರೂ ನೀವು ಡಾಕ್ಟರ್ ಮಂಜುನಾಥ್ ವೋಟ್ ಹಾಕಿ ಆ ಋಣ ತೀರ್ಕೊಂಡು ಋಣಮುಕ್ತರಾಗಿ ಅಂತ ನಿಮ್ಮನ್ನು ಕೇಳ್ತಾ ನಾನು ಮಾತು ಮುಗಿಸ್ತೇನೆ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.